ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋ ನೋಡ್ತಕ್ಕಂತಹ ಪ್ರತಿಯೊಬ್ಬ ವೀಕ್ಷಕರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನೀವೇನ್ ತಿಳ್ಕೊಳ್ತೀರ ಅನ್ನೋದನ್ನ ಒಂದು ಚಿಕ್ಕ ಲೈನಿನ ಮುಖಾಂತರ ವಿವರಣೆ ಕೊಟ್ಟು ಬಿಡ್ತೇನೆ. ಏನಂತಂದ್ರೆ ನಿಮ್ಮ ಚಾನೆಲ್ ನಲ್ಲಿ 1,000 ಸಬ್ಸ್ಕ್ರೈಬರ್ ಜೊತೆಗೆ 4,000 ವಾಚ್ ಟೈಮ್ ಅನ್ನ ಕಂಪ್ಲೀಟ್ ಮಾಡಿಬಿಟ್ಟು ನಿಮ್ಮ ಚಾನೆಲ್ ನ ಮೊನೆಟೈಸೇಷನ್ ಗೆ ಅಪ್ಲೈ ಮಾಡಿರ್ತೀರ. ಅದಾದ ನಂತರ 7 ದಿನಗಳ ಒಳಗಡೆನೆ ನಿಮಗೆ ರಿಸಲ್ಟ್ ಗೊತ್ತಾಗ್ತೈತಿ. ನಿಮ್ಮ ಚಾನಲ್ ಮೊನೆಟೈಸೇಷನ್ ಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರ ಅಥವಾ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅನ್ನೋದನ್ನ ತಿಳಿಸ್ತಾರ. ಇವಾಗ ಏನಂತಂದ್ರೆ ಕೆಲವೊಂದಿಷ್ಟು ಚಾನಲ್ ನ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಏನಂತಂದ್ರೆ ರಿಯೂಸ್ಡ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿರ್ತಾರೆ. ಈ ರಿಯೂಸ್ಡ್ ಕಂಟೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ನಿಮಗೆ ಕೊಟ್ಟಿದ್ದೇನೆ. ಈ ರಿಯೂಸ್ಡ್ ಕಂಟೆಂಟ್ ಯಾಕೆ ಬರ್ತೈತಿ, ಈ ರಿಯೂಸ್ಡ್ ಕಂಟೆಂಟ್ ನಾವು ಯಾವ ರೀತಿ ಪತ್ತೆ ಮಾಡಬಹುದು, ನಮ್ಮ ಚಾನಲ್ ಅಲ್ಲಿ ಸುಮಾರು ಒಂದು 800 ವಿಡಿಯೋ ಹಾಕಿದ ಮೇಲೆ ಯಾವ ರೀತಿ ನಾವು ಪತ್ತೆ ಮಾಡಬಹುದು, ಅದ್ರ ಜೊತೆಗೆ ಇದು ರಿಯೂಸ್ಡ್ ಕಂಟೆಂಟ್ ಬಂದಿರತಕ್ಕಂಥ ಚಾನಲ್ ಯಾವತ್ತೂ ಮಾನಿಟೈಸೇಷನ್ ಆಗೋದಿಲ್ವಾ ಅಥವಾ ಆಕತ್ತೆ ಅನ್ನೋದನ್ನ ಇಲ್ಲಿ ಮೇಲ್ಗಡೆ ಬರ್ತಕ್ಕಂಥ ಐ ಬಟನ್ ಕ್ಲಿಕ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಈ ಇನ್ಫಾರ್ಮೇಶನ್ ನೋಡ್ಕೊಳ್ರಿ. ಇಲ್ಲಾಂತಂದ್ರೆ ಈ ವಿಡಿಯೋದ ಕೊನೆಯದಾಗ ಬರ್ತೈತಿ, ಅಲ್ಲಿ ಸಹ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ರಿ. ಒಟ್ಟಿನಲ್ಲಿ ಆ ವಿಡಿಯೋ ನೋಡ್ಕೊಳ್ರಿ. ರಿಯೂಸ್ಡ್ ಕಂಟೆಂಟ್ ಬಗ್ಗೆ ಪೂರ್ತಿ ಮಾಹಿತಿನ ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನ್ ತಿಳಿಸ್ತಿದ್ದೇನೆ ಅಂತಂದ್ರ, ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತಂದ್ರೆ, ಬೇರೆಯವರ ಒಂದು ವಿಡಿಯೋಸ್ ಗಳನ್ನ ನಿಮ್ಮ ಚಾನಲ್ ಅಲ್ಲಿ ನೀವು ಹಾಕಿಲ್ಲ ಅಂತಂದ್ರೆ, ಹಾಕಿಲ್ಲ ಅಂತ ಅಂದ್ಮೇಲೆ ಅವರು ರಿಯೂಸ್ಡ್ ಕಂಟೆಂಟ್ ಕೊಟ್ಟಿದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೇಕನ್ನೋದ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಚಾನಲ್ ಒಂದು ರೂಲ್ಸ್ ಏನಂತಂದ್ರೆ, ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಹಿಡಿದ್ಬಿಟ್ಟು 9 ಗಂಟೆ ಒಳಗಡೆಗೆ ಪ್ರತಿದಿನ ವಿಡಿಯೋ ಅಪ್ಲೋಡ್ ಆಗ್ತದೆ. ಸೊ ದಯವಿಟ್ಟು ಎಲ್ಲರೂ ನೋಡ್ತಾ ಇರ್ರಿ. ಇನ್ಫಾರ್ಮೇಶನ್ ಕೊಡ್ತೀವಿ ನಾವು ಪ್ರತಿದಿನನು. ಸೊ ಬರ್ರಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರಿ, ಇವಾಗ ರಿಯೂಸ್ಡ್ ಕಂಟೆಂಟ್ ಬಂದ್ಬಿಟ್ಟು ರಿಜೆಕ್ಟ್ ಆಗಿರ್ತಕ್ಕಂಥ ಚಾನಲ್ ನಲ್ಲಿ ಯೂಟ್ಯೂಬರ್ ಕಡೆಯಿಂದ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಅದು ಏನಂತಂದ್ರೆ ಅಪೀಲ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಅವರೇ ಖುದ್ದೇ ಕೊಟ್ಟಿರ್ತಾರೆ. ಓಕೆನಾ, ಯಾರಿಗೆ ರಿಯೂಸ್ಡ್ ಕಂಟೆಂಟ್ ಬಂದಿದೆ ಅಂತರಿಗೆ ಮಾತ್ರ ಕೊಟ್ಟಿರ್ತಾರೆ, ಬೇರೆ ಯಾರಿಗೆಲ್ಲ ಕೊಟ್ಟಿರಲ್ಲ. ಕರೆಂಟ್ಲಿ ಇನ್ಎಲಿಜಿಬಲ್ ಆ ರೀತಿ ಬೇರೆ ಎಲ್ಲ ಪ್ರಾಬ್ಲಮ್ ಬಂದಿರ್ತಾವಲ್ಲ, ಮೀಟರ್ ಡಾಟಾ ಅಂತವಕ್ಕೆಲ್ಲ ಕೊಡೋದಿಲ್ಲ. ಜಸ್ಟ್ ಯಾವ್ದೆಲ್ಲ ರಿಯೂಸ್ಡ್ ಕಂಟೆಂಟ್ ಅಂತ ಬಂದಿದೆ ನಿಮ್ಮ ಚಾನಲ್, ಅಂತ ಚಾನಲ್ಗೋಸ್ಕರ ಅಪೀಲ್ ಅಂತಕ್ಕಂಥ ಒಂದು ಆಪ್ಷನ್ ಕೊಡ್ತಾರೆ. ಈ ಅಪೀಲ್ ಅಂದ್ರೆ ಏನು, ಈ ಅಪೀಲ್ ನ ಯಾವ ರೀತಿ ಮಾಡ್ಬೇಕು, ಈ ಅಪೀಲ್ ಮಾಡಿದ್ರಾಗ ಏನೇನೆಲ್ಲ ಆಗ್ತತಿ, ನಮ್ಮ ಚಾನಲ್ ಮತ್ತೆ ಮೊನೆಟೈಸೇಷನ್ ಏನೇಬಲ್ ಆಗ್ತತ, ಅಥವಾ ಇದಕ್ಕೂ ಏನಾದ್ರು ಒಂದು ತಿಂಗಳು ಕಾಯ್ಬೇಕಾ ಅಂತ ಎಲ್ಲ ಡೌಟ್ ಇರ್ತಾವ ನಿಮ್ ಕಡೆಲೆ. ಸೊ ಯಾವ್ಯಾವ ಡೌಟ್ ಅದಾವ ಅವನ್ನೆಲ್ಲ ಇವತ್ತಿನ ವಿಡಿಯೋದಾಗ ಕ್ಲಿಯರ್ ಮಾಡ್ತೇನೆ, A to Z. ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗೆ ನಾ ಇನ್ನೂ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತಂದ್ರೆ ಕಮೆಂಟ್ ಮಾಡ್ರಿ. ಕಮೆಂಟಿನ ಮುಖಾಂತರ ನಾನು ನಿಮಗೆ ವಿಡಿಯೋ ಮಾಡ್ಬಿಟ್ಟು ತಿಳಿಸ್ಬಿಡ್ತೀನಿ. ಅಲ್ಲೇ ಒಂದು ಶಾರ್ಟ್ ಮುಖಾಂತರ ಆಲ್ರೆಡಿ ಒಂದು ಅಪ್ಡೇಟ್ ಬಂದಿದೆ, ನೀವೇನೋ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ ನಲ್ಲಿ ಇರ್ತಕ್ಕಂಥ ವಿಡಿಯೋನ ನೋಡ್ಕೊಂಬರ್ರಿ. ಯಾವ ರೀತಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ ಅನ್ನೋದನ್ನ ಸಹ ಹೇಳಿದ್ದೀನಿ. ಇವಾಗ ಏನಂತಂದ್ರೆ ಅಪೀಲ್ ಅಂದ್ರೆ ಏನು, ಅಪೀಲ್ ಅಂದ್ರೆ ಏನಂತಂದ್ರೆ ನಿಮ್ಮ ಚಾನಲ್ ನಲ್ಲಿ ನೀವು ನಿಮ್ಮವೇ ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ತೀರ. ಯಾವುದೇ ಒಂದು ಬೇರೆ ಕಂಟೆಂಟ್ ಅಂತ ತಗೊಂಡ್ಬಿಟ್ಟು ನಿಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ, ಸ್ವಂತ ನಿಮ್ಮ ಕಂಟೆಂಟ್ ನ ಅಪ್ಲೋಡ್ ಮಾಡಿರ್ತೀರಿ. ಇದ್ರ ಜೊತೆಗೆ ರಿಯೂಸ್ಡ್ ಕಂಟೆಂಟ್ ಅಂತ ಬಂದಿರ್ತೈತಿ. ಇವಾಗ ಈ ರೀತಿ ಬಂದಾಗ ಅಪೀಲ್ ಅಂತಕ್ಕಂಥ ಒಂದು ಆಪ್ಷನ್ ಏನ್ ಮಾಡ್ತೈತೆ ಅಂತಂದ್ರ, ಇಲ್ಲಪ್ಪ ನೀವು ಯೂಟ್ಯೂಬರ್ ನೀವೇ ಖುದ್ದಾಗಿ ಚೆಕ್ ಮಾಡೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ರಿ, ಇದು ನಿಮ್ಮ ಮಿಸ್ಟೇಕ್, ಕರೆಕ್ಟ್ ಚೆಕ್ ಮಾಡಿಬಿಟ್ಟು ನೀವು ನಮ್ಮ ಚಾನಲ್ ನ ಮೊನೆಟೈಸೇಷನ್ ನ ಎನೇಬಲ್ ಮಾಡ್ರಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳಕ್ಕೋಸ್ಕರ ಅವ್ರು ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಕೆಲವೊಂದ್ಸರಿ ಅವರೇ ಹೇಳ್ತಾರೆ ಖುದ್ದಾಗಿ, ನಾವು ಸಹ ಮಿಸ್ಟೇಕ್ ಮಾಡಿರ್ತೀವಿ, ನಿಮ್ಮಲ್ಲಿ ಏನು ಮಿಸ್ಟೇಕ್ ಇಲ್ಲ ಅಂತಂದ್ರೆ ನೀವು ಅಪೀಲ್ ಮುಖಾಂತರ ನಮಗೆ ತಿಳಿಸಬಹುದು ಅಂತ ಹೇಳ್ತಾರೆ. ಓಕೆನಾ, ಅಪೀಲ್ ಅಂದ್ರೆ ಏನೋ ನಾನು ಗೊತ್ತಾಯ್ತು ಅನ್ಕೊಳ್ತೀನಿ. ಈ ಅಪೀಲ್ ನ ನಾವು ಯಾವ ರೀತಿ ಮಾಡಬಹುದು, ಈ ಅಪೀಲ್ ನ ಮಾಡ್ಲಿಕ್ಕೆ ಏನೇನೆಲ್ಲ ಒಂದು ಕ್ರೈಟೇರಿಯಾ ಅದಾವೋ, ಏನೇನೆಲ್ಲ ರೂಲ್ಸ್ ಅದನ್ನ ತಿಳ್ಕೊಳ್ಳೋಣ. ಜೊತೆಗೆ ಈ ಅಪೀಲ್ ಮಾಡ್ಬೇಕಂತಂದ್ರೆ ಎಷ್ಟು ದಿನಗಳ ಒಳಗಡೆ ಮಾಡ್ಬೇಕು, ಇದನ್ನ ನಾವು ಯಾವಾಗೆಲ್ಲ ಮಾಡ್ಬೋದು ಅನ್ನೋದನ್ನ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಏನಂತಂದ್ರೆ ಅಪೀಲ್ ಅನ್ನೋದನ್ನ 14 ದಿನಗಳ ಒಳಗಡೆ ನಿಮ್ಮ ಚಾನಲ್ ಇವತ್ತು ರಿಜೆಕ್ಟ್ ಆಗೈತೆ ಅಂತಂದ್ರ, ಇವತ್ತು ರಿಜೆಕ್ಟ್ ಆಗ್ಬಿಟ್ಟು ರಿಯೂಸ್ಡ್ ಕಂಟೆಂಟ್ ಬಂದಿದೆ ಅಂತಂದ್ರ ಇಲ್ಲಿಂದ 14 ದಿನಗಳ ಒಳಗಡೆಗೆ ನೀವು ಅಪೀಲ್ ನ ಮಾಡಬಹುದು. 14 ದಿನಗಳ ಮೇಲೆ 15 ದಿನಕ್ಕೆ ಹೋಗಿ ನೀವು ಅಪೀಲ್ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ, ಬಂದಾಗಿರ್ತೈತಿ. ಅದಾದ ನಂತರ ಒಂದು ತಿಂಗಳಗೋಸ್ಕರ ನಿಮಗೆ ಒಂದು ತಿಂಗಳ ಟೈಮ್ ಕೊಟ್ಟಿರ್ತಾರ. ಅದಾದ ನಂತರ ಮತ್ತೆ ರೀಅಪ್ಲೈ ಮಾಡ್ಬೋದು. ಬಟ್ ಇಲ್ಲಿ ಅಪೀಲ್ ಮಾಡಕ್ಕೋಸ್ಕರ ಆಪ್ಷನ್ ಕೊಟ್ಟಿರ್ತೀರ, ಅದನ್ನ ಯೂಸ್ ಮಾಡಿಕೊಳ್ರಿ. ಅದಾಗ ಏನಾರ ನಿಮ್ಮ ತಪ್ಪಿಲ್ಲ ಅಂತಂದ್ರ, ತಪ್ಪಿತ್ತು ಮತ್ತೆ ನಾವು ಅಪೀಲ್ ಮಾಡಿದ್ವಿ ಅಂತಂದ್ರ 100% ರಿಜೆಕ್ಟ್ ಆಗ್ತೈತಿ. ನಿಮ್ ತಪ್ಪಿಟ್ಕಂದು ನೀವು ಅಪೀಲ್ ಮಾಡಿದ್ರ. ಓಕೆನಾ, ಈ ರೀತಿ 14 ದಿನಗೋಸ್ಕರ ಟೈಮ್ ಕೊಟ್ಟಿರ್ತಾರ ಅಪೀಲ್ ಮಾಡ್ಲಿಕ್ಕೆ. ಇವಾಗ ಅಪೀಲ್ ನ ಯಾವ ರೀತಿ ಮಾಡ್ಬೇಕು, ಅಪೀಲ್ ನ ಯಾವ ರೀತಿ ಮಾಡ್ಬೇಕಂತಂದ್ರೆ, ನೀವು ಎಷ್ಟಕ್ಕತ್ತೆ ಅಷ್ಟು 1 ನಿಮಿಷದ ಒಳಗಡೆಗೆ, ಹೆಚ್ಚಿಗೆ ಅಂತಂದ್ರೆ 2 ನಿಮಿಷದ ಒಳಗಡೆಗೆ ನಿಮ್ಮ ಚಾನಲ್ ನ ಇಂಟ್ರೊಡಕ್ಷನ್ ಕೊಡ್ಬೇಕಾಗ್ತೈತಿ. ಯಾವ ರೀತಿ ಇಂಟ್ರೊಡಕ್ಷನ್ ಅಂತಂದ್ರ, ಒಂದು 30 ಸೆಕೆಂಡಿನ ಒಳಗಡೆ ನಿಮ್ ಚಾನಲ್ ನ ಪೂರ್ತಿ ಡೀಟೇಲ್ ತೋರಿಸ್ಬೇಕು ಅವ್ರಿಗೆ. ನಮ್ ಚಾನಲ್ ಹೆಸರು ಜೊತೆಗೆ ನಾನು ಹಾಕ್ತಕ್ಕಂಥ ವಿಡಿಯೋ ಇವೆಲ್ಲದು ತೋರಿಸ್ಬಿಟ್ಟು ನೆಕ್ಸ್ಟ್ 30-20 ಸೆಕೆಂಡ್ ಒಳಗಡೆ ತೋರಿಸ್ಬಿಟ್ಟು ನೆಕ್ಸ್ಟ್ ನೀವು ಫೇಸ್ ಕ್ಯಾಮ್ ನಿಂತ್ಕೊಳ್ರಿ. ಫೇಸ್ ಕ್ಯಾಮ್ ಈ ರೀತಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಆ ರೀತಿ ಬಂದ್ಬಿಟ್ಟು ಹೇಳ್ರಿ ಅವ್ರಿಗೆ.
ನಮ್ಮ ಚಾನಲಲ್ಲಿ ಈ ರೀತಿ ವಿಡಿಯೋನ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಜೊತೆಗೆ ಯಾವುದೇ ಬೇರೆ ಕಂಟೆಂಟ್ನ ತಗೊಳೋದಿಲ್ಲ. ಅದಾದ್ಮೇಲೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋನ ಇವಾಗೇನು ಈಗ ಅಪೀಲ್ ಮಾಡ್ತಾ ಇದ್ರಲ್ಲ, ಈ ರೀತಿ ಹೇಳ್ಬಿಟ್ಟು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ರಿ. ನಮ್ಮ ಚಾನಲಲ್ಲಿ ಈ ರೀತಿ ನಾವೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ನೀವು ತಪ್ಪು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಆ ರೀತಿ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು. ಎಲ್ಲಿ ಅಪ್ಲೋಡ್ ಮಾಡಬೇಕು? ನಿಮ್ಮ ಅದೇ ಚಾನಲ್ನಲ್ಲಿ ಅನ್ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಓಕೆನಾ? ಅನ್ಲಿಸ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ರಿ. ಇವಾಗ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ತೋರಿಸ್ತೀನಿ ಏನೇನೆಲ್ಲ ಅವ್ರು ಹೇಳಿದಾರೆ ಅನ್ನೋದು. ನಾನು ನಿಮಗೋಸ್ಕರ ಕರೆಕ್ಟಾಗಿ ಅರ್ಥ ಆಗ್ಲಿಕ್ಕೋಸ್ಕರ ನಾನು ಇವಾಗ ಹೇಳ್ತಾ ಇದ್ದೀನಿ. ಓಕೆನಾ? ಫೇಸ್ ಕ್ಯಾಮ್ ಮುಖಾಂತರ ಈ ರೀತಿ ಮಾಡಿಬಿಟ್ಟು ಅಪೀಲ್ ಮಾಡಬೇಕು. ಅವಾಗ ಇನ್ನೊಂದು ರೂಲ್ಸ್ ಏನಂತಂದ್ರೆ, ಕ್ರೈಟೇರಿಯಾ ಅಂತಂದೆಲ್ಲ ಅದು ಏನಂತಂದ್ರೆ, ನೀವು ನಿಮ್ಮ ಚಾನಲ್ ಅಲ್ಲಿ ಅಪೀಲ್ ಮಾಡೋದಕ್ಕಿಂತ ಮುಂಚಿತವಾಗಿ ಇವತ್ತು ರಿಜೆಕ್ಟ್ ಆತ, ಇಲ್ಲಿಂದ ಯಾವಾಗ ನೀವು ಅಪೀಲ್ ಯಾವಾಗ ಮಾಡ್ತಿರೋ ಅಲ್ಲಿ ಅದಿಷ್ಟು ಒಳಗಡೆ ಗ್ಯಾಪ್ ಏನ್ ಇರ್ತೈತಲ್ಲ, ಇವತ್ತು ರಿಜೆಕ್ಟ್ ಆಗೈತಿ ನಾನು ನಾಡ್ದು ಅಪೀಲ್ ಮಾಡ್ತೇನೆ ಅಂತಂದ್ರ ನಾಳೆ ಏನೇನೆಲ್ಲ ಇರ್ತೈತಲ್ಲ ಗ್ಯಾಪ್, ಆ ಗ್ಯಾಪ್ನ ನೀವೇನ್ ಮಾಡ್ಬಾರ್ದು ಅಂತಂದ್ರ ಯಾವುದೇ ವಿಡಿಯೋನ ಡಿಲೀಟ್ ಮಾಡಬಾರ್ದು. ನಿಮ್ಮ ಚಾನಲ್ ನಲ್ಲಿ ರಿಜೆಕ್ಟ್ ಆಗಿದ್ದಾಗಿಂದ ಅಪೀಲ್ ಮಾಡ್ತಕ್ಕಂಥ ಸಮಯದಲ್ಲಿ ಯಾವುದೇ ರೀತಿ ವಿಡಿಯೋನ ಡಿಲೀಟ್ ಮಾಡಬಾರ್ದು. ಮತ್ತೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಬೇಡ್ರಿ ಅಂತ ಏನ್ ಹೇಳಲ್ಲ. ಬಟ್ ನೀವು ಅಪ್ಲೋಡ್ ಮಾಡಬೇಡ್ರಿ, ಡಿಲೀಟ್ ಮಾಡಬೇಡ್ರಿ. ಡೈರೆಕ್ಟ್ ನಿಮ್ದು ಕರೆಕ್ಟ್ ಐತಾ, ಯಾವುದೇ ರೀತಿ ಚೇಂಜಸ್ ಮಾಡಬೇಡ್ರಿ, ಡೈರೆಕ್ಟ್ ಆಗಿ ಅಪೀಲ್ ಮಾಡಬೇಡ್ರಿ. ಈಗ ಯಾವ ರೀತಿ ಹೇಳ್ತಾ ಇದ್ದಾನೆ ಈ ರೀತಿ ಎಲ್ಲ ಸ್ಟೆಪ್ ನ ಕಂಪ್ಲೀಟ್ ಮಾಡಿಬಿಟ್ಟು ಅಪೀಲ್ ಮಾಡ್ರಿ. ಅದಾದ ನಂತರ ನಿಮ್ಗೆ ರಿಪ್ಲೈ ಕೊಡ್ತಾರ. 14 ದಿನದ ಒಳಗಡೆಗಿನ ಕೊಟ್ಬಿಡ್ತಾರ. ಆಲ್ಮೋಸ್ಟ್ ಒಂದು ವಾರದಾಗ ಕೊಡ್ತಾರ, 14 ದಿನ ಏನಲ್ಲ. ಜಲ್ದಿ ಎಷ್ಟಾಗತ್ತೆ ಅಷ್ಟು ಜಲ್ದಿನೇ ರಿಪ್ಲೈ ಕೊಡ್ತಾರ. ಅದಾದ ನಂತರ ನಿಮ್ಮ ಚಾನಲ್ ಮೊನಿಟೈಸೇಷನ್ ಆನ್ ಆಗ್ತೈತಿ. ಅಪೀಲ್ ಮಾಡ್ಯಾರ ಯಾರು ಇದ್ರೆ ಸೊ ಮಾಡ್ರಿ. ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡ್ರಿ. ನಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಸಹ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿಂದ ನಿಮ್ಮ ಚಾನಲ್ಗೆ ನಾನು ಸಹ ಹೆಲ್ಪ್ ಮಾಡ್ತೀನಿ ನನ್ನ ಕೈಲಿ ಆದಷ್ಟು. ಜೊತೆಗೆ ನಮ್ಮ ಮೇಲೆ ಟ್ರಸ್ಟ್ ಮಾಡ್ರಿ, ಆಮೇಲೆ ಮಾಡ್ರಿ ಬಿಡ್ರಿ ಅಂತ ಹೇಳಲ್ಲ. ಒಟ್ಟಿನಲ್ಲಿ ನಿಮಗೆ ಏನಾದ್ರು ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಸಿಗ್ತೀವಿ. ನಾನು ಇವಾಗ ನಮ್ಮ ಒಂದು ಕ್ರೋಮ್ ಬ್ರೌಸರ್ನ ಮುಖಾಂತರ ಅಥವಾ ಗೂಗಲ್ ಮುಖಾಂತರ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊತೀನಿ. ಅದು ಓಪನ್ ಮಾಡ್ಕೊಳ್ರಿ ಯಾವುದೇ ಒಂದು ಬ್ರೌಸರ್ ಮುಖಾಂತರ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಳಗೆ ಹೋಗ್ತೀವಿ. ಇದೇ ಸ್ಟೆಪ್ನ ಯೂಸ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ರಿ. ಆರಾಮಾಗಿ ನೀವು ಬ್ರೌಸರ್ ಮುಖಾಂತರ ಓಪನ್ ಮಾಡ್ತೀರಿ. ಇಲ್ಲ ಅಂತಂದ್ರೆ ನೀವು WiseTech ಸ್ಟುಡಿಯೋ ಆ್ಯಪ್ನಲ್ಲಿ ಓಪನ್ ಮಾಡ್ಕೋಬೇಕಾಗ್ತೈತಿ. ನೋಡ್ತಾ ಇರ್ಬೋದು ಇಲ್ಲಿ ಇರ್ತಕ್ಕಂಥ ಒಂದು ಚಾನಲ್ನ ರಿಜೆಕ್ಟ್ ಮಾಡಿದ್ದಾರೆ. ಮೊನಿಟೈಸೇಷನ್ ನಾಟ್ ಅಪ್ರೂವ್ಡ್ ಅಂತಂದ್ರೆ ರಿಜೆಕ್ಟ್ ಆಗಿದೆ ಅಂತ ಹೇಳಿದರೆ, ಇವಾಗ ನಾನು ಇಲ್ಲಿ ಡಾಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ರೀಯೂಸ್ಡ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಬಂದಿದೆ. ಓಕೆನಾ? ರೀಯೂಸ್ಡ್ ಕಂಟೆಂಟ್ ಬಂದಿದೆ. ಯಾಕೆ ಬರ್ತೈತಿ ಏನನ್ನೋದನ್ನೆಲ್ಲ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಅದನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡ್ರಿ. ಇಲ್ಲಿ ನೋಡ್ತಾ ಇರ್ಬೋದು ಆಪ್ಷನ್ 1 ಅಂತ ಐತಿ, ಅಪೀಲ್ ಬೈ ಸೆಂಡಿಂಗ್ ಎ ವಿಡಿಯೋ. ಇಲ್ಲಿ ಏನು ಹೇಳಿದಾರೆ ಅನ್ನೋದ ನಾನು ನಿಮಗೆ ಹೇಳ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ಇವಾಗ, ಇಫ್ ಯು ಥಿಂಕ್ ದಟ್ ವಿ ಆರ್ ಮೇಡ್ ಎ ಮಿಸ್ಟೇಕ್ ಅಂದ್ರೆ ಅವ್ರು ಹೇಳ್ತಿದ್ರೆ ನಾವೇನಾರ ಯೋಚನೆ ಮಾಡಿದರೆ, ಇಲ್ಲ ಯೂಟ್ಯೂಬ್ನಾರ ತಪ್ಪು ಮಾಡಿದರೆ ನಮ್ಮದು ತಪ್ಪಿಲ್ಲ ಅಂತ ಏನಾರು ನಾವು ಅಂದ್ಕೊಂಡಿದ್ರೆ, ಸೆಂಡ್ ಎ ವಿಡಿಯೋ ಟೆಲ್ಲಿಂಗ್ ಅಸ್ ವೈ. ಇವಾಗ ನಾವು ಸೆಂಡ್ ಮಾಡ್ಬೇಕಂತ ಅವ್ರಿಗೆ ವಿಡಿಯೋನ ಯಾಕಂತ ಹೇಳ್ಬಿಟ್ಟು ಸೆಂಡ್ ಮಾಡಬೇಕು. ಓಕೆನಾ? ಅದಾದಮೇಲೆ ವಿ ವಿಲ್ ರಿವ್ಯೂ ಯುವರ್ ಅಪೀಲ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ವಿತ್ ಎ ಡಿಸಿಷನ್ ವಿತಿನ್ 14 days. ಅವ್ರು 14 ದಿನಗಳ ಒಳಗಡೆಗೆ ಏನನ್ನೋದನ್ನ ಡಿಸ್ಕಸ್ ಮಾಡಿಬಿಟ್ಟು ಅಥವಾ ಚೆಕ್ ಮಾಡಿಬಿಟ್ಟು ಅವ್ರಿಗೆ ನಿಮಗೆ ರಿಪ್ಲೈ ಕೊಟ್ಬಿಡ್ತಾರೆ 14 ದಿನಗಳ ಒಳಗಡೆನ. ಓಕೆನಾ? ಓನ್ಲಿ ಚಾಯ್ಸ್ ದಿಸ್ ಆಪ್ಷನ್ ಇಫ್ ಯು ಹ್ಯಾವ್ ನಾಟ್ ಡಿಲೀಟೆಡ್ ಎನಿ ವಿಡಿಯೋ ಸಿನ್ಸ್ ಯುವರ್ ಚಾನಲ್ಸ್ ಅಪ್ಲಿಕೇಶನ್ ವಾಸ್ ರಿಜೆಕ್ಟೆಡ್. ಇವ್ರು ಏನು ಹೇಳಿದ್ರ, ನಿಮ್ಮ ಚಾನಲ್ನಲ್ಲಿ ಯಾವಾಗ ರಿಜೆಕ್ಟ್ ಆಗಿದೆಯೋ ಅಲ್ಲಿಂದ ಇಲ್ಲಿವರೆಗೂ ಯಾವಾಗ ಅಪ್ಲೈ ಮಾಡ್ತಾಯಿದ್ರೋ ಅಂದ್ರೆ ಅಪೀಲ್ ಮಾಡ್ತಿದ್ರು ಅಲ್ಲಿವರೆಗೆ ನಿಮ್ಮ ಚಾನಲ್ ಇರತಕ್ಕಂಥ ಯಾವುದೇ ವಿಡಿಯೋ ಡೌನ್ಲೋಡ್ ಅಂದ್ರೆ ಡಿಲೀಟ್ ಆಗಿರಬಾರ್ದು ಅಂತ ಹೇಳ್ತಿದ್ರೆ. ಈ ರೀತಿ ಒಂದು ಇವ್ರದ್ದು ಇದಾಯ್ತು. ಓಕೆನಾ? ಮತ್ತು ಇಲ್ಲೆಲ್ಲ ನೀವು ನೋಡ್ಕೋಬೋದು. ರಿವ್ಯೂ ಅವರ್ ಫೀಡ್ಬ್ಯಾಕ್ ದೆನ್ ಮೇಕ್ ಚೇಂಜಸ್ ಟು ಯುವರ್ ಚಾನಲ್. Changes can include editing or deleting videos and updating videos detail. You can reapply starting on May 7 May 2023 as long as your channel meets the following requirements. ಈ ಸೆಕೆಂಡ್ ಆಪ್ಷನ್ ಏನಂತಂದ್ರೆ, ನಿಮ್ಮ ಚಾನಲ್ ನಾನೀಗ ಅಪೀಲ್ ಮಾಡಕ್ಕೆ ಹೊಂಟಲ್ಲ ಅಂತ ಅನ್ನೋರಿಗೋಸ್ಕರ ಅದು. ಓಕೆನಾ? 1 ತಿಂಗಳಾದ್ಮೇಲೆ ರೀಅಪ್ಲೈ ಮಾಡ್ತಕ್ಕೆ ಬರ್ತೈತಲ್ಲ ಆ ಆಪ್ಷನ್ ಅದು. ನಿಮಗೇನಿಲ್ಲ ಫಸ್ಟ್ ಆಪ್ಷನ್ ಅಪೀಲ್ ಮಾಡೋರಿಗೆ ಸ್ಟಾರ್ಟ್ ಅಪೀಲ್ ಮೇಲೆ ಕ್ಲಿಕ್ ಮಾಡಿಕೊಳ್ರಿ. ಸ್ಟಾರ್ಟ್ ಅಪೀಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅವ್ರು ಏನೇನು ಹೇಳಿದ್ರೆ ಅದನ್ನೆಲ್ಲ ಮಾಡ್ಬೇಕಾಗ್ತೈತಿ. ಓಕೆನಾ? ಇವಾಗ ಇಲ್ಲಿ ಏನು ಹೇಳಿದ್ರು ಅಂತಂದರೆ, ಕೀಪ್ ಯುವರ್ ವಿಡಿಯೋ ಅಂಡರ್ 5 minutes, 5 ನಿಮಿಷದ ಒಳಗಡೆ ಇರ್ಬೇಕಂತ ಹೇಳಿದ್ರೆ, ನೀವೇನಿಲ್ಲ ಜಸ್ಟ್ 3 ನಿಮಿಷ ಮಾಡಿರಿ ಹೆಚ್ಚಿಗೆಂದ್ರೆ ಆಯಿತಾ. ಅದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಇನ್ನೊಂದು ಏನಂತಂದ್ರೆ, ಫಿಲ್ಮ್ ಯುವರ್ ವಿಡಿಯೋ ಇನ್ ಎ ಸಪೋರ್ಟೆಡ್ ಲ್ಯಾಂಗ್ವೇಜ್. ಆದಷ್ಟು ಇದು ಒಂದು ಪ್ರಾಬ್ಲಮ್ ಇರ್ತೈತಿ.
ನಿಮ್ಮ ಚಾನಲ್ ಕನ್ನಡದಾಗಿದ್ದು ಅಂತಂದರೆ ನೀವು ಕನ್ನಡದಲ್ಲಿ ಅಪೀಲ್ ವಿಡಿಯೋ ಮಾಡಿಬಿಡ್ತೀರಿ. ಅದಂತರ ಭಾಳ ದೊಡ್ಡ ಮಿಸ್ಟೇಕ್. ಏನಂತಂದರೆ ಯೂಟ್ಯೂಬರಿಗೆ ಕನ್ನಡ ಬರೋಲ್ಲ, ಏನು ಮಾಡ್ತೀರಿ, ಅವರನ್ನು ಒದಿಬೇಕು. ಒಬ್ರು ಕನ್ನಡದವ್ರನ್ನ ಯಾರನ್ನೂ ಇಟ್ಕೊಳಕ್ಕಾಗಲ್ಲ. ಹೋಗ್ಲಿ, ಏನಾಗಲಿ, ಹಿಂದಿ ಲ್ಯಾಂಗ್ವೇಜ್ ಸದ್ಯಕ್ಕೆ ಅವರಿಗೆ ಸ್ವಲ್ಪ ಭಾಳ ಕಷ್ಟ ಆಗೋದಿಲ್ಲಂತೆ. ಏನಿಲ್ಲ, ಜಸ್ಟ್ ಇಂಗ್ಲೀಷಲ್ಲೇ ನಿಮಗೆ ಬಂದಿರತಕ್ಕಂಥ ಒಂದಿಷ್ಟನ್ನ ಇಂಗ್ಲೀಷಲ್ಲಿ ಬರ್ಕೊಂಡಾಗ್ಬಿಟ್ಟು ಅಥವಾ ಸ್ಕ್ರಿಪ್ಟ್ನ ರೆಡಿ ಮಾಡ್ಕೊಂಬಿಟ್ಟು ಆಗಿರ್ಬೋದು, ಅದು ಏನೋ ಒಂದು ಮಾಡಿಬಿಟ್ಟು ಇಂಗ್ಲೀಷಲ್ಲಿ ಹೇಳ್ರಿ, ಓಕೆನಾ. ಯಾಕಂದ್ರೆ ಏನು ಮಾಡ್ತೀರಿ, ಅದು ನಮ್ಮ ಇಂಡಿಯಾದಲ್ಲ, ಇಂಗ್ಲೀಷಲ್ಲೇ ಹೇಳ್ಬಿಟ್ಟು ವಿಡಿಯೋನ ರೆಡಿ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಶೋ ಅವರ್ ಮೆನ್ಷನ್ ಇಲ್ಲದಪ್ಪ, ಅದು ಶೋ ಅವರ್ ಮೆನ್ಷನ್ ಯುವರ್ ಚಾನಲ್ URL ವಿತ್ ದ ಫಸ್ಟ್ 30 ಸೆಕೆಂಡ್. ಅವ್ರು ಹೇಳಿದ್ರೆ ನಾ ಹೇಳಿಲ್ಲ, 30 ಸೆಕೆಂಡಿನ ಒಳಗಡೆಗೆ ನಮ್ಮ ಚಾನಲಿಂದು URL ಎಲ್ಲದನ್ನ ತೋರಿಸ್ಬೇಕು, ನಮ್ಮ ಚಾನಲ್ ಡೀಟೇಲ್ ಒಟ್ಟು ತೋರಿಸ್ಬೇಕು ಅವ್ರಿಗೆ, ಓಕೆನಾ. ಆಮೇಲೆ ಕಡೆಗೆ ಮೆನ್ಷನ್ ದ ರಿವ್ಯೂವರ್ಸ್ ಫೀಡ್ಬ್ಯಾಕ್ ಆ್ಯಂಡ್ ಟೆಲ್ ವೈ ಆಸ್ ಇಟ್ಸ್ ಎ ಮಿಸ್ಟೇಕ್. ಅದು ಯಾಕೆ ಮಿಸ್ಟೇಕ್ ಮಾಡಿದ್ದೀವಿ ಅನ್ನೋದನ್ನ ಅದ್ರ ಬಗ್ಗೆ ಹೇಳ್ಬೇಕು, ಓಕೆನಾ. ನಮಗೆ ಏನೇನು ಮಿಸ್ಟೇಕ್ ಆಗಿದೆ, ನಾನೆಲ್ಲ ನಮ್ಮ ಚಾನಲ್ನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ವೀಡಿಯೋ ಅಪ್ಲೋಡ್ ಮಾಡಿದ್ವಿ, ನೀವು ಮಾಡಿದ್ರಿ ಮಿಸ್ಟೇಕ್ನ, ಹಂಗೆಲ್ಲ ಹೇಳ್ಬೇಕು ಅವರಿಗೆ. ಟಾಕ್ ಅಬೌಟ್ ಯುವರ್ ವಿಲ್ ಚಾನಲ್, ನಾಟ್ ಜಸ್ಟ್ ಎ ವಿಡಿಯೋ ದಟ್ ಫಾಲೋ ಅವರ್ ಪಾಲಿಸಿ. ಸೆಕೆಂಡ್ ಒಂದು, ಪ್ರೊವೈಡ್ ಯೂಶಲಿ ಎಕ್ಸಾಂಪಲ್ ದಟ್ how you create videos including how you film and edit them. ಇವಾಗ ನೀವು A to Z ನಿಮ್ಮ ಚಾನಲ್ನಾಗ ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋ ನಿಮ್ಮದು ಗೇಮಿಂಗ್ ಚಾನಲ್ ಆಗಿತ್ತಂತಂದ್ರೆ ನೀವು ಯಾವುದೊಂದು ಫ್ರೀ ಫೈರ್ ಗೇಮ್ ಪ್ಲೇ ಆಗಿರ್ತೀರ ಅಂತ ತಿಳ್ಕೊಳ್ರಿ. ಅವರಿಗೆಲ್ಲ ಹೇಳ್ರಿ, ನನ್ನ ಹತ್ರ ಫ್ರೀ ಫೈರ್ ಆ್ಯಪ್ ಇದೆ ನೋಡ್ರಿ, ಇಲ್ಲಿ ಈ ರೀತಿ ಫ್ರೀ ಫೈರ್ನ ನನ್ನ ಐ ಡಿ ತೋರಿಸ್ಕೊಳ್ರಿ, ದಡ ತೋರಿಸ್ಕೋಬೇಕು. ಇದು ನನ್ನ ಐ ಡಿ, ಇಲ್ಲಿ ಈ ಐ ಡಿ ಮುಖಾಂತರ ನಾನು ರೆಕಾರ್ಡ್ ಮಾಡ್ಕೊಂಬಿಟ್ಟು ಈ ಆ್ಯಪ್ನಲ್ಲಿ ನಾನು ಕೈನ್ ಮಾಸ್ಟರ್ನಲ್ಲಿ ಎಡಿಟ್ ಮಾಡಿಬಿಟ್ಟು ಜೊತೆಗೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ ನನ್ನ ಈ ಚಾನಲಲ್ಲಿ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಹೇಳ್ರಿ. ನೀವು ಮಾಡ್ತಕ್ಕಂಥ ಕೆಲಸನ ಪೂರ್ತಿ ಆ ವಿಡಿಯೋದಾಗ 3 ನಿಮಿಷದೊಳಗಡೆ ಹೆಚ್ಚಿಗೆ ಮಾಡೋಕೆ ಹೋಗ್ಬೇಡ್ರಿ, ಆಯಿತಾ. ಭಾಳಷ್ಟು ಕಮ್ಮಿ ಆಗಿರ್ತಕ್ಕಂಥ ವೀಡಿಯೋದ ಮುಖಾಂತರ ಅವರಿಗೆ ತಿಳಿಸ್ಬಿಡ್ರಿ, ನಾವು ಏನೇನೆಲ್ಲ ಮಾಡಿಬಿಟ್ಟು ನಮ್ಮ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀವಿ, ಖುದ್ದಾಗಿ ನಮ್ಮ ವೀಡಿಯೋ ಅಂತ ಹೇಳ್ಬಿಟ್ಟು ತಿಳಿಸ್ರಿ. ಅದಾದ ನಂತರ ಅಪೀಲ್ ಮಾಡಿರಿ. ಇಲ್ಲಿ ಏನೋ ಕೆಳಗೆ ಕೊಟ್ಟಿದ್ದಾರೆ ನೋಡಿರಿ, ಎಕ್ಸ್ಪ್ಲೈನ್ ಹೌ ಯು ಕಮ್ ಅಪ್ ವಿತ್ ಐಡಿಯಾಸ್ ಫಾರ್ ಯುವರ್ ವೀಡಿಯೋಸ್. ನೀವು ಎಲ್ಲಿಂದೆಲ್ಲ ಕಂಟೆಂಟ್ನ ಹೆಂಗೆಲ್ಲ ಹುಡ್ಕೊಂತೀರ ಅನ್ನೋದು ಕೇಳ್ತಾರೆ, ಅದೇನು ಜಾಸ್ತಿ ಏನಿಲ್ಲ, ಜಸ್ಟ್ ಅಷ್ಟು ಮಾಡಿ ಕೇಳ್ರಿ. ಅದಾದಮೇಲೆ ಶೋ ಯುವರ್ ಪ್ರೊಡಕ್ಷನ್ ಪ್ರೊಸೆಸ್ ಇನ್ಕ್ಲೂಡಿಂಗ್ ಎನಿ ಸ್ಕ್ರಿಪ್ಟ್, ಸೊ ಸ್ಪೆಷಲ್ ಎಡಿಟಿಂಗ್ ಟೆಕ್ನಿಕ್ಸ್ ಆರ್ ನರೇಟಿವ್. ಅವ್ರು ಅದನ್ನೇ ಹೇಳ್ತಿದ್ರೆ, ನಾನು ಏನೇನು ಹೇಳಿದ್ನಲ್ಲ ಅದನ್ನೆಲ್ಲ ಮಾಡ್ಕೊಂಬಿಟ್ಟು ವೀಡಿಯೋನ ರೆಡಿ ಮಾಡ್ಕೊಳ್ರಿ. ನೀವು ಎಡಿಟ್ ಮಾಡ್ತಕ್ಕಂಥ ಆ್ಯಪ್ನ ತೋರಿಸ್ರಿ, ಜೊತೆಗೆ ನೀವು ಆಡ್ತಕ್ಕಂಥ ಗೇಮ್ ಆಗಿದ್ರೆ ಗೇಮ್ನ ತೋರಿಸ್ರಿ, ನೀವು ಎದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರೋ ಅದನ್ನ ತೋರಿಸ್ರಿ. A to Z ಎಲ್ಲ ತೋರಿಸ್ಬಿಟ್ಟು ಕೆಳಗಡೆ ನೋಡ್ತಾ ಇರ್ಬೋದು ಸಬ್ಮಿಟೆಡ್. ಸ್ಟೆಪ್ 2 ಏನಂತಂದ್ರೆ ಸಬ್ಮಿಟ್ ಯುವರ್ ಅಪೀಲ್ ಬೈ 20, ಅದು ನಮ್ಮದು ಡೇಟ್ ಬಿಡ್ರಿ. ಆಫ್ಟರ್ ಕ್ರಿಯೇಟಿಂಗ್ ಎ ವಿಡಿಯೋ ಫಾರ್ ಯುವರ್ ಅಪೀಲ್ ಅಪ್ಲೋಡ್ ಇಟ್ ಟು ಯುವರ್ ಚಾನಲ್ ಆ್ಯಸ್ ಅನ್ಲಿಸ್ಟೆಡ್. ನಿಮ್ಮ ಚಾನಲ್ನಲ್ಲಿ ನೀವು ಈ ವಿಡಿಯೋನ ಅಪ್ಲೋಡ್ ಮಾಡಿರಿ, ಆ ವಿಡಿಯೋ ಅನ್ಲಿಸ್ಟ್ ಆಗಿರ್ಬೇಕು, ಓಕೆನಾ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ, ಅನ್ಲಿಸ್ಟ್ ಆಗಿರಬೇಕು. ದೆನ್ ಪೇಸ್ಟ್ ದ ವಿಡಿಯೋ URL ಬಿಲೋ. ಇಲ್ಲಿ ಏನು ಹೇಳಿದ್ರೆ ಗೊತ್ತಾ, ನಿಮ್ಮ ಚಾನಲ್ URL ಅಲ್ಲ, ನೀವು ಯಾವ ವೀಡಿಯೋನ ಅಪ್ಲೋಡ್ ಮಾಡಿರ್ತೀರೋ ಅನ್ಲಿಸ್ಟ್ ಮಾಡಿಬಿಟ್ಟು ಎಲ್ಲಿ ಅಪೀಲ್ ಮಾಡಲಿಕ್ಕೋಸ್ಕರ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀರೋ ಆ ವಿಡಿಯೋದ ಲಿಂಕ್ನ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬಂದುಬಿಟ್ಟು ವಿಡಿಯೋ URL ಅಂತ ಐತಿ, ಅಲ್ಲಿ URLನ ಪೇಸ್ಟ್ ಮಾಡಿಬಿಟ್ರು ಇಲ್ಲಿ ಸಬ್ಮಿಟ್ ಅಂತ ಹೊಡ್ರಿ, ಓಕೆನಾ. ಈ ಸಬ್ಮಿಟ್ ಅಂತ ಹೊಡೆದ ತಕ್ಷಣ ನಿಮ್ದು ಅವಾಗ ಏನನ್ನೋದು ಸಬ್ಮಿಟ್ ಆಗ್ತೈತಿ. ಅದಾದ ನಂತರ 14 ದಿನ ಒಳಗಡೆನೆ, 14 ದಿನ ತಗೊಳೋದಿಲ್ಲ ಅವರು, ಆಲ್ಮೋಸ್ಟ್ ಒಂದು 2-3 ದಿನದಲ್ಲೇ ಏನನ್ನೋದು ರಿಪ್ಲೈ ಕೊಟ್ಬಿಡ್ತಾರೆ. ಅದಾದ ನಂತರ ನಿಮಗೆ ತಿಳಿಸ್ತಾರೆ ಮತ್ತೆ ನೀವು ತಪ್ಪು ಮಾಡಿದಿರ ಅಥವಾ ತಪ್ಪು ಮಾಡಿಲ್ಲ, ನಿಮ್ಮ ಚಾನಲ್ ಎಲ್ಲ ಕರೆಕ್ಟಾಗಿದೆ, ಅದನ್ನು ನಾವು ತಪ್ಪು ಮಾಡಿದ್ವಿ, ಇವಾಗ ನಿಮ್ಮ ಚಾನಲ್ ಮೊನಿಟೈಸೇಷನ್ ಎನೇಬಲ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಸೊ ಇವತ್ತಿನ ವಿಡಿಯೋ ಯಾವ ರೀತಿ ಅನಿಸಿತ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿರಿ. ಯಾರಿಗಾದರೂ ಗೊಂದಲ ಇತ್ತಂತಂದರೆ ಮತ್ತೊಂದು ಬಾರಿ ವಿಡಿಯೋ ನೋಡಿರಿ. ಆ ವಿಡಿಯೋದಲ್ಲಿ ಏನಾದ್ರು ನಾನು ಗೊಂದಲ ನಿಮಗೆ ಮಾಡಿದ್ನಂತಂದರೆ ಕಮೆಂಟ್ ಮಾಡಿರಿ, ತಕ್ಷಣ ನಿಮಗೆ ರಿಪ್ಲೈ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ ಇಲ್ಲಿವರೆಗೆ ವಿಡಿಯೋನ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಜೈ ಹಿಂದ್ ವಂದೇ ಮಾತರಂ, ಜೈ ಕರ್ನಾಟಕ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಜೈ ಹಿಂದ್ ವಂದೇ ಮಾತರಂ, ಜೈ ಕರ್ನಾಟಕ. ಮತ್ತೆ